ಎಂಗೇಜ್ ಬೆನ್ನಲ್ಲೇ ಮೊದಲ ಹುಡುಗ ಪ್ರತ್ಯಕ್ಷ. ಹೇಗಿದ್ದಾರೆ, ಎಲ್ಲಿದ್ದಾರೆ ಈ ವಿದ್ಯಾಭರಣ್? ನಟಿ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಬಹಳ ಅದ್ದೂರಿಯಾಗಿ ಜರುಗಿದೆ. ಈ ನಿಶ್ಚಿತಾರ್ಥಕ್ಕೆ ಸಾಕಷ್ಟು ಸೆಲೆಬ್ರಿಟೀಸ್ ಗಣ್ಯರು ಸಾಕ್ಷಿಯಾಗಿದ್ದಾರೆ. ವೈಷ್ಣವಿ ಗೌಡ ಮದುವೆಯಾಗೋ ಹುಡುಗನ ಬಗ್ಗೆ ಸಾಕಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ರು. ತಾವು ಮದುವೆಯಾಗೋ ಹುಡುಗ ಹಾಗಿರ್ಬೇಕು, ಹೀಗಿರ್ಬೇಕು ಅಂದುಕೊಂಡಿದ್ರು. ಅದರಂತೆಯೇ ಅವರಿಗೆ ಬಹಳ ಒಳ್ಳೆಯ ಸ್ವಭಾವದ ಹುಡುಗ ಸಿಕ್ಕಿದ್ದಾರೆ. ಅಗ್ನಿಸಾಕ್ಷಿ ಸನ್ನಿಧಿ ಹೋದಲ್ಲಿ ಬಂದಲ್ಲಿ ಜನ ಕೇಳ್ತಾ ಇದ್ದದ್ದು ಒಂದೇ ಒಂದು ಮಾತು, ಅದು ಮದುವೆ ಯಾವಾಗ ಅಂತ. ಹುಡುಗ ಸಿಕ್ಕಿದ್ನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈಗ ಬಹಳ ಖುಷಿಯಾಗಿ ವೈಷ್ಣು ಮಾತನಾಡಿದ್ದಾರೆ. ಹೌದು, ಕಳೆದ 1-2 ವರ್ಷಗಳ ಹಿಂದೆ ವೈಷ್ಣವಿಯ ಹೂ ಮುಡಿಸುವ ಶಾಸ್ತ್ರವಾಗಿತ್ತು. ಅದಾದ ನಂತರ ಹುಡುಗ ಯಾರೊಂದಿಗೋ ಸಂಬಂಧ ಹೊಂದಿದ್ದ ಎಂದು ಆ ಶಾಸ್ತ್ರವನ್ನ ಮುರಿದುಕೊಂಡಿದ್ರು ವೈಷ್ಣವಿ. ಆಮೇಲೆ ಯಾರ ಸಹವಾಸವು ಬೇಡ ಅಂತ ವೈಷ್ಣವಿ ತಾವಾಯ್ತು ತಮ್ಮ ಕೆಲಸವಾಯಿತು ಅನ್ನೋ ರೀತಿ ಇದ್ರು. ಅಷ್ಟೇ ಅಲ್ಲದೆ ಸ್ವಲ್ಪ ದಿನ ಎಲ್ಲರಿಂದಲೂ ಬ್ರೇಕ್ ಪಡೆದುಕೊಂಡಿದ್ರು. ಆನಂತರ ಸೀತಾರಾಮ ಸೀರಿಯಲ್ನಲ್ಲಿ ಅವಕಾಶ ಸಿಕ್ತು. ಇದಾದ ಮೇಲೆ ಸೀರಿಯಲ್ ವರ್ಕ್ನಲ್ಲಿ ವೈಷ್ಣವಿ ಬ್ಯುಸಿಯಾಗಿದ್ದಾರೆ. ಅವರಿಗೆ ಮದುವೆ ಯೋಚನೆ ಇಲ್ಲದಂತೆ ಮಾಡಿದ್ದು ಆ ಸೀರಿಯಲ್ ಎನ್ನಬಹುದು. ಅಂದಹಾಗೆ ವೈಷ್ಣವಿ ಜವಾಬ್ದಾರಿಯಾಗಿರೋ ಹುಡುಗನನ್ನ ಮದುವೆಯಾಗ್ತಾ ಇದ್ದಾರೆ. ವೈಶು ಇಷ್ಟಪಟ್ಟ ಹಾಗೆ ಒಳ್ಳೆಯ ವ್ಯಕ್ತಿತ್ವ, ಅವರು ಬಯಸಿದ ಹಾಗೆ ಒಳ್ಳೆಯ ವರನನ್ನ ವರಿಸಿದ್ದಾರೆ. ಅವರ ಭಾವಿ ಪತಿ ಅನುಕೂಲ ಮಿಶ್ರಾ ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ವೈಷ್ಣವಿ ಅತ್ತೆ ಕೂಡ ಸರ್ಕಾರಿ ಕೆಲಸದಲ್ಲಿ ಇರುವುದರಿಂದ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಲು ತಯಾರಿ ನಡೆದಿದೆಯಂತೆ. ಇನ್ನು ವೈಷ್ಣವಿ ತಂದೆ ತಾಯಿಯ ಕನಸು ಕೂಡ ಇದೇ ಆಗಿತ್ತು. ಹೀಗಾಗಿ 5-6 ದಿನಗಳ ಕಾಲ ಮದುವೆ ನೆರವೇರಬಹುದು ಅನ್ನೋದನ್ನ ನಿರೀಕ್ಷಿಸಲಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಈಗ ದಿಢೀರಂತ ವೈಷ್ಣವಿ ಅವರನ್ನ ಮೊದಲು ಮೆಚ್ಚಿಕೊಂಡಿದ್ದ ಹುಡುಗ ವಿದ್ಯಾಭರಣ್ ಪ್ರತ್ಯಕ್ಷ ಆಗಿದ್ದಾರೆ. ಇದರ ನಡುವೆ ಇದಕ್ಕೂ ಮುಂಚೆ ವೈಷ್ಣವಿ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗ ವಿದ್ಯಾಭರಣ್ ವಿಚಾರ ಮುನ್ನೆಲೆಗೆ ಬಂದಿದೆ. ವಿದ್ಯಾಭರಣ್ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರ ಕತೆ ಏನಾಯ್ತು, ವೈಷ್ಣವಿ ಮದುವೆ ಬಗ್ಗೆ ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ಇದೀಗ ಚರ್ಚೆಯ ವಿಚಾರವೂ ಆಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಮದುವೆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಪ್ರೀತಿ ಅನ್ನೋದ್ರಲ್ಲಿ ಮೊದಲೆಲ್ಲ ಹುಡುಗರು ಹುಡುಗಿಯರಿಗೆ ಮೋಸ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ನಾವು ನೋಡಬಹುದು, ಹುಡುಗಿಯರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹುಡುಗರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ವೈಷ್ಣವಿ ಫೋಟೋ ಹಾಕೊಂಡಿದ್ದಾರೆ. ಒಂದ್ ಕಡೆ ವೈಷ್ಣವಿ ಅಭಿಮಾನಿಗಳಿಗೆ ಈ ವಿಷಯ ಸಂತೋಷವಾಗಿದೆ. ಆದರೆ ವೈಷ್ಣವಿಯ ಹಳೆಯ ಹುಡುಗನ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಟ್ರೋಲ್ ಮಾಡೋದು ಎಷ್ಟು ಸರಿ ಅಂತಿದ್ದಾರೆ ವೈಶು ಅಭಿಮಾನಿಗಳು. ಒಟ್ನಲ್ಲಿ ಅಂತೂ ಇಂತೂ ವೈಷ್ಣವಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಫ್ಯಾನ್ಸ್ ಎದುರು ನೋಡ್ತಾ ಇದ್ದ ಆ ದಿನ ಬಂದೇ ಬಿಟ್ಟಿದೆ. ವೈಷ್ಣವಿ ಧಾರಾವಾಹಿ ಬಿಡ್ತಾರಾ ಅಂತ ಎಲ್ಲರೂ ಕೇಳ್ತಾ ಇದ್ರು. ಬಟ್ ವೈಷ್ಣವಿ ಹೇಳಿರೋ ಪ್ರಕಾರ ಸೀರಿಯಲ್ ಬಿಡಲ್ಲ, ನನ್ನ ಭಾವಿ ಗಂಡನಿಗೂ ನನ್ನ ಸೀರಿಯಲ್ ಇಷ್ಟ ಎಂದು ಹೇಳಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.